ಇದ್ಯಾವುದೋ ಕೇಸ್ ಇಟ್ಕೊಂಡು ಬಿಜೆಪಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿ ಅವರಿಗೆ ಎಲೆಕ್ಷನ್ ಬಂದಾಗ ಯಾವುದಾದ್ರೂ ಒಂದು ವಿಷಯ ಬೇಕು. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ಅದು ಸಾಮಾನ್ಯವಾಗಿರುವಂತಹ ಪ್ರಕ್ರಿಯೆ. ಪೊಲೀಸರ ರೂಟೀನ್ ಕೆಲಸಕ್ಕೆ ಇವರು ಬಣ್ಣವನ್ನ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ. ಬಣ್ಣ ಹಚ್ಚಿ ಜನರ ಕೋಮು ಭಾವನೆಯನ್ನ ಕೆರಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪ್ರಸಾದ್ ಅಬ್ಬಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಈ ಕುರಿತು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಪ್ರಸಾದ್ ಅಬ್ಬಯ್ಯ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಈ ಬಗ್ಗೆ ಬನ್ನಿ ಕೇಳೋಣ. ರಾಮ ಜನ್ಮಭೂಮಿಗಾಗಿ 32 ವರ್ಷಗಳಿಂದ ಹಿಂದೆ ನಡೆದಂತಹ ಇಲ್ಲಿ ಒಂದು ಪ್ರಕರಣವನ್ನ ಓಪನ್ ಮಾಡಿದರೆ ಓರ್ವರನ್ನ ಬಂಧಿಸಲಾಗಿದೆ. ಈ ಸಂಬಂಧಪಟ್ಟಂಗೆ ಅದೇ ಒಂದು ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಜೊತೆ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇಂತಹ ಸಮಯದಲ್ಲಿ ಒಂದು ಕಡೆ ಅಂದ್ರೆ ಇದೇ ತಿಂಗಳು 22ರಂದು ರಾಮ ಮಂದಿರ ಉದ್ಘಾಟನೆ, ಇಂತಹ ಸಮಯದಲ್ಲಿ ಈ ಕೇಸ್ ಓಪನ್ ಮಾಡಬೇಕಾಗಿತ್ತಾ ಸರ್? ಏನು ಸರ್? ಅದು ಪ್ರಶ್ನೆನೇ ಬರೋಂಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ರುಟೀನ್ ವರ್ಕ್. ಹಿಂದೆ ಕೋರ್ಟ್ ಆದೇಶನೂ ಕೊಡದೆ ಕೆಲವೆಲ್ಲ ಭಾಳ ಹಳೆ ಕೇಸ್ಗಳೆಲ್ಲ ಕ್ಲೋಸ್ ಮಾಡ್ಬೇಕನ್ನೋಂಥದ್ದು. ಎಲ್ಲ ಕೇಸ್ಗಳನ್ನ ತೆಗೆದು ಅದರ ರುಟೀನಲ್ಲಿ, ಇದು ಒಂದೇ ಕೇಸ್ ಅಲ್ಲ, ಬೇರೆ ಬೇರೆ ಕೇಸ್ಗಳನ್ನು ಕೂಡ ಇವತ್ತು ಅದನ್ನೆಲ್ಲ ರೀಓಪನ್ ಮಾಡಿಬಿಟ್ಟು ಕೆಲವೆಲ್ಲ ಏನೇನಿದೆ ಕೋರ್ಟ್ ಮುಖಾಂತರ ಕೆಲವೆಲ್ಲ ಕ್ಲೋಸ್ ಆಗ್ತಾ ಇದೆ. ಅದನ್ನು ಇವರು BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಯಾವುದೂ ಈಗ ಫುಡ್ ಇಲ್ಲ, ಏನಾದರೂ ಇದ್ದರೆ ಬರೀ ಹಿಂದೂ ಮುಸ್ಲಿಂ ರಾಮ ಮಂದಿರ ಇದು ಬಿಟ್ಟರೆ ಬೇರೆ ಅವರಿಗೆ ಯಾವುದೂ ಕಾಣೋದೇ ಇಲ್ಲ ಇಶ್ಯೂಸು. ಈ ರೀತಿ ಪ್ರತಿ ಟೈಮ್ನು ಕೂಡ ಎಲೆಕ್ಷನ್ ಬಂದಾಗ ಇವೆಲ್ಲ ಗಿಮಿಕ್ಸ್, ಇದು ಎಲೆಕ್ಷನ್ ಗಿಮಿಕ್ಸ್ ಇದೆಲ್ಲ. ಅಂದ್ರೆ ಲೋಕಸಭಾ ಎಲೆಕ್ಷನ್ ಇಟ್ಕೊಂಡು ಮಾಡ್ತಾರೆ, ಇದು ರಾಜಕಾರಣಕ್ಕೆ ಬಳಸ್ಕೊತಿದ್ದಾರೆ ಸರ್. 1% ಲೋಕಸಭಾ ಗಿಮಿಕ್ಸ್ ಇವೆಲ್ಲ. ರಾಜಕಾರಣ ಮಾಡೋದೇ ಇವ್ರದ್ದು, ಬೇರೆ ಏನು ಬಂಡವಾಳ ಇಲ್ಲಿ ಅವ್ರದ್ದು. ಇಂಥದ್ದೇ ಹಿಂದೂ ಮುಸ್ಲಿಂ ಇದು ಬಿಟ್ಟರೆ ಬೇರೆ ಬಂಡವಾಳ ಏನೂ ಇಲ್ಲ ಅವ್ರಿಗೆ. ಸರ್, ಅವ್ರ ಬಂಡವಾಳ ಅದಕ್ಕೆ ನೀವು ಅಸ್ತ್ರ ಆಗಿಬಿಡುತ್ತಾ ಸರ್ಕಾರ ಅಂತೇಳಿ? ಯಾಕೆ ಇಂಥ ಈ ಟೈಮ್ ಆ ಕೇಸ್ ಓಪನ್ ಮಾಡಬೇಕಾಗುತ್ತೆ ಸರ್? ನಾವು ಅಸ್ತ್ರ ಆಗೋದು ಪ್ರಶ್ನೆನೇ ಇಲ್ಲ. ಅವರು ಯಾವಾಗೂ ಈಗ ಸಣ್ಣ ಮಟ್ಟದ ಈ ರಾಜಕೀಯ ಮಾಡ್ತಾರೆ. ನಾವು ಯಾವುದು ಕೂಡ ಈ ರೀತಿಯಲ್ಲಿ ಸಣ್ಣ ಪುಟ್ಟ ರಾಜಕೀಯ ಮಾಡೋಕೆ ಹೋಗೋದಿಲ್ಲ. ಇದು ಕಾನೂನಿನ ಅಡಿಯಲ್ಲಿ ಅವರು ತೆಗೆದುಕೊಂಡಂಥ ಕ್ರಮ, ಡಿಪಾರ್ಟ್ಮೆಂಟ್ ಮಾಡುವಂಥ ಒಂದು ರೂಟೀನ್ ಪ್ರೊಸೆಸ್ಸು. ಈ ಪ್ರೊಸೆಸ್ಸಿಗೆ ಅವರೆಲ್ಲ ಬಣ್ಣ ಕೊಡೋದು, ಕಲರ್ ಕೊಡುವಂಥ ಕೆಲಸ ಇವರು ಮಾಡ್ತಾ ಬರ್ತಾರೆ. ಇದೇನು ಹೊಸದೇನಲ್ಲ ಸರ್. ಇದೇ ಒಂದು ಪ್ರಕರಣವನ್ನು ವಿರೋಧಿಸಿ ನಾಳೆ ರಾಜ್ಯದಂತ ಬಂದ್ ಕರೆಯನ್ನ ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಿದೆ. ಅದರಲ್ಲಿ ಆರ್ ಅಶೋಕ್ ಅವರು ಹುಬ್ಬಳ್ಳಿ ಟೌನ್ ಪೊಲೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರಿಗೆ ಬೇರೆಯವರಿಗೆ ಭಾಳಷ್ಟು ಒಳ್ಳೊಳ್ಳೆ ಇಶ್ಯೂಸ್ ಇದೆ, ಸಾಕಷ್ಟು ಡೆವಲಪ್ಮೆಂಟ್ ವಿಚಾರದಲ್ಲಿ ಅದರದಲ್ಲಿ ಅಂಥದ್ರ ಬಗ್ಗೆ ಎಲ್ಲ ಫೈಟ್ ಮಾಡಿ ಅಂತೇಳಿ. ಅದನ್ನು ಬಿಟ್ಟು ಇಂಥ ಒಳ್ಳೆ ಏನೋ ಒಂದು ಅಪೋಸಿಷನ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೇಳ್ರಿ. ಅವರು ಬರೀ ಇದೇ ಅಜೆಂಡಾ ಇಟ್ಕೊಂಡು ಹೋದರೆ ಇವ್ರಿಗೆಲ್ಲ ಈ ಬಂಡವಾಳ ಜನರಿಗೆ ಗೊತ್ತೇ ಐತಿ. ಇದು ಬಿಟ್ಟರೆ ಬೇರೆ ಬಂಡವಾಳ ಇಲ್ಲ ಅವ್ರಿಗೆ. ಸರಿ, ಒಂದ್ ಕಡೆ ಮಾನವೀಯತೆ ದೃಷ್ಟಿ ಸರ್, ಯಾಕಂದ್ರೆ ಇವತ್ತು ನಿನ್ನೆ ನಡೆದಿಲ್ಲ, 31 ವರ್ಷಗಳ ಹಿಂದೆ ನಡೆದಿದ್ದು. ಆತನಿಗೆ ಈಗಾಗಲೇ ವಯಸ್ಸಾಗಿದೆ, ಆಟೋ ನಡೆಸ್ಕೊಂಡು ಜೀವನ ಮಾಡ್ಬೇಕು ಸರ್. ಈಗ ಆತನಿಗೆ ಒಂದು 2 ಶಸ್ತ್ರಚಿಕಿತ್ಸೆ, ಇಂಥ ಟೈಮ್ನಲ್ಲಿ ನಾವು ಅರೆಸ್ಟ್ ಬಂದ್ರೆ ಮಾಡಬೇಕಾಗಿತ್ತು. ಏನು ಹೊಸದೇನಲ್ಲ. ಈಗ ಸಾಯೋ ಟೈಮ್ನಲ್ಲಿ ಕೂಡ ಕೆಲವರೆಲ್ಲ ಜೈಲಿನಲ್ಲಿ ಕೊಳೆಯುವಂಥ ಕೆಲಸ ಇರ್ತದೆ, ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥ ಕೆಲಸ ಇರ್ತವೆ. ಅನೇಕ ಕೇಸ್ಗೆ ಸಂಬಂಧಪಟ್ಟಂಗೆ ಇದೇನು ಹೊಸ ಕೇಸ್ ಅಂತೇಳಿ ಯಾಕೆ ಇದನ್ನು ಪ್ರೆಸ್ ಮಾಡಿ ತೋರಿಸ್ತೀರಿ? ಸಾಕಷ್ಟು ಕೇಸ್ಗಳದಾವೆ ಇಂಥವೆಲ್ಲ ಉದಾಹರಣೆಗಳು. ಏನು ಇದೇನು ಹೊಸದೇನು? ಇದು ಭಾಳಷ್ಟು ಇದಂಥ ರುಟೀನ್ ವರ್ಕ್. ಅದು ಯಾರೇನು ಅವ್ರಿಗೇನು ಕನಸು ಬಿದ್ದಿತ್ತ ಸರ್ಕಾರ ಬಂದು ಇಂಥದ್ದು ಮಾಡಿ ಅಂತ ಹೇಳಿದ್ರ? ಇಲ್ಲ. ರುಟೀನ್ ಆಗಿ ಡಿಪಾರ್ಟ್ಮೆಂಟು ಹೊಸ ಕಮಿಷನರ್ ಬಂದಿದ್ದಾರೆ. ಕಾನೂನಿನಡಿಯಲ್ಲಿ ಏನೇನು ಒಂದು ಕಾನೂನು ಸುವ್ಯವಸ್ಥೆ ಒಳ್ಳೇದಾಗಲಿಕ್ಕೆ ಏನೇನು ಕೆಲಸ ಮಾಡಬೇಕು, ಯಾವ ರೀತಿ ಈಗ ಹಳೆ ಗುಂಡಾಯಿಸಮ್ ಮಾಡಿದವರು ಅವ್ರನ್ನ ಕರೆಸೋದು, ಅವ್ರನ್ನೆಲ್ಲ ಡ್ರಿಲ್ ಮಾಡುವಂಥದ್ದು, ಇವೆಲ್ಲ ರುಟೀನ್ ಪ್ರೊಸೆಸ್. ಅವ್ರಿಗೆ ವಾರ್ನ್ ಮಾಡುವಂಥದ್ದು, ಉಳಿದಂಥ ಕೇಸ್ಗಳನ್ನೆಲ್ಲ ಈ ಹಳೇದು ಕ್ಲೋಸ್ ಮಾಡ್ಬೇಕಂತಿದ್ದು ಅವನ್ನೆಲ್ಲ ತೆಗೆದು ಕೇಸ್ಗಳನ್ನು ತೆಗಿತಾ ಇದ್ದಾರೆ. ಏನ್ ತಪ್ಪೇನಿದೆ ಅದ್ರಲ್ಲಿ? ಸರಿ, ಗಂಭೀರ ಆರೋಪ ಏನಂತಂದ್ರೆ ಅಲ್ಲಿರುವಂತಹ ಅವರು ಇನ್ಸ್ಪೆಕ್ಟರ್ ಅವರು ಮುಸ್ಲಿಮ್ಸು, ಅವ್ರನ್ನ ಇಟ್ಕೊಂಡು ಇದನ್ನ ಆಟ ಆಡಿಸ್ತಿದ್ದಾರೆ ಅನ್ನೋದು. ಇದೆಲ್ಲ ಸುಳ್ಳದು. ಸುಮ್ಮನೆ ಇದಕ್ಕೆಲ್ಲ ಬಣ್ಣ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವುದೂ ಇಲ್ಲ ಅದರಲ್ಲಿ, ಯಾವುದು ಎಲ್ಲ ಸತ್ಯಕ್ಕೆ ದೂರವಾದಿದ್ದು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಅಂದ್ರೆ ನಾಳೆ ಏನು ಬಿಜೆಪಿ ಅವರು ಏನು ಹೋರಾಟ ಮಾಡ್ತಾರೆ, ಅವರು ಹೋರಾಟ ಮಾಡಲಿ. ಸಾಕಷ್ಟು ಇಲ್ಲಿ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳಿಗೆ ಇಲ್ಲಿ ಆ ಸಮಸ್ಯೆ ಸಂಬಂಧಕ್ಕೆ ಹೋರಾಟ ಮಾಡಲಿ. ಅದನ್ನ ಬಿಟ್ಟು ಈ ವಿಷಯದಲ್ಲಿ ರಾಜಕಾರಣ ಮಾಡೋದನ್ನ ಬಿಡಬೇಕು. ಪೊಲೀಸರು ಇದರಲ್ಲಿ ತಮ್ಮ ಕರ್ತವ್ಯವನ್ನ ಮಾಡಿದ್ರೆ ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಅನ್ನೋದು ಪ್ರಸಾದ್ ಅಬ್ಬಯ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.